ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಕರ್ನಾಟಕದಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ 600 ಅಡಿಷನಲ್ ಸೀಟ್ಸ್ ಇನ್ಕ್ರೀಸ್ ಇನ್ ಇಂಟೇಕ್ ಆಗಿದೆ ಅನ್ನೋ ನ್ಯೂಸು ನಿಮಗೆ ಈಗಾಗಲೇ ಖಂಡಿತ ಗೊತ್ತಾಗಿರುತ್ತೆ ವಿವಿಧ ಮೂಲಗಳಿಂದ. ಇದು ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. 600 ಸೀಟ್ ಏನೋ ಬಂತು, ಇದು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗುತ್ತಾ ಇಲ್ಲ ಅನ್ನೋದು ತುಂಬ ಜನ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರೇ ಹೇಳಿದ್ದಾರೆ, ರಾಜ್ಯದ ವೈದ್ಯಕೀಯ ಕಾಲೇಜುಗಳಿಗೆ ಹೆಚ್ಚುವರಿಯಾಗಿ ಮಂಜೂರಾಗಿರುವ ವೈದ್ಯಕೀಯ ಸೀಟುಗಳನ್ನು 2ನೇ ಸುತ್ತಿನಲ್ಲಿ ಹಂಚಿಕೆ ಮಾಡಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ. ಇನ್ನು ಕೆಎ ಕಾರ್ಯನಿರ್ವಾಹಕ ನಿರ್ದೇಶಕರೇ ಹೇಳಿದ ಮೇಲೆ ಇನ್ನೇನು ಡೌಟ್ ಇಲ್ಲ ನಮಗೆ. ಸೊ ಈ 600 ಸೀಟ್ಸು 600 ಸೀಟ್ಸು ಪ್ಲಸ್ 400 ಮೊದಲು ಗೌರ್ಮೆಂಟ್ ಕಾಲೇಜಲ್ಲಿ ಇನ್ಕ್ರೀಸ್ ಆಗಿತ್ತಲ್ಲ, ಟೋಟಲ್ 1000 ಸೀಟ್ಸ್ ಅಂತೂ ಆ್ಯಡ್ ಆಗಿದೆ. ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗುತ್ತೆ. ಯಾವ ಕಾಲೇಜು ಅನ್ನೋದು ನಿಮಗೆ ಖಂಡಿತ ಗೊತ್ತು. ಸೊ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇರೋದು ಫಾರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಹಾಸ್ಪಿಟಲ್ ಅಂಡ್ ರಿಸರ್ಚ್, FAME ಅಂತ 100 ಸೀಟ್ಸು ಸ್ಟಾರ್ಟ್ ಆಗ್ತಿದೆ. ಸೊ ಈ ಕಾಲೇಜ್ನ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಇದು ಹೊಸ ಕಾಲೇಜ್ ಆಗಿರೋದ್ರಿಂದ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಕೊಡ್ತಾರೆ. ಬಿಟ್ಟಂತೆ ಇನ್ನು ಯಾವುದನ್ನು ಬೇರೆ ಕಾಲೇಜ್ಗಳು ನಿಮ್ಗೆ ಆ್ಯಡ್ ಮಾಡ್ಕೊಳ್ಳೋದು ಕೊಡೋದಿಲ್ಲ, ಬಿಕಾಸ್ ಬೇರೆ ಕಾಲೇಜಲ್ಲಿ ಇನ್ಕ್ರೀಸ್ ಇನ್ ಇಂಟೇಕ್ ಆಗಿರೋದಷ್ಟೇ. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 100 ಸೀಟ್ಸ್ ಜಾಸ್ತಿ ಆಗಿದೆ. ಫಾರೂಕಲ್ಲಿ 100, ಆಕಾಶಲ್ಲಿ 100, 200 ಆಯಿತು. ನೆಕ್ಸ್ಟ್ ಉಳಿದಂತೆ ಇನ್ನೊಂದು 8 ಮೆಡಿಕಲ್ ಕಾಲೇಜಸಲ್ಲಿ 50 ಸೀಟ್ಸ್ ಜಾಸ್ತಿ ಆಗಿದೆ. ಯಾವುದು ಅಂದರೆ ಹೊಸ BGS ಮೆಡಿಕಲ್ ಕಾಲೇಜು, ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್, ಈಸ್ಟ್ ಪಾಯಿಂಟ್, JGMMC 3000 ಮಟ್ಟದ್ದು, PS BM ಪಾಟೀಲ್ ಬಿಜಾಪುರಲ್ಲಿ. BM ಪಾಟೀಲ್ ನಮಗೇನು ಯೂಸ್ ಆಗಲ್ಲ, BM ಪಾಟೀಲ್ ಯೂಸ್ ಆಗಲ್ಲ ನಮಗೆ, ಪರಮೇಶ್ವರ್ ಯೂಸ್ ಆಗೋದಿಲ್ಲ, RL ಜಾಲಪ್ಪನ್ ಯೂಸ್ ಆಗೋದಿಲ್ಲ. ಯಾಕೆಂದರೆ ಅವೆಲ್ಲ ಡೀಮ್ಡ್ ಅಂತ ಮಾಡ್ಕೊಂಡು ಒಂದೇ ಒಂದು ಸೀಟು ಸಹ KE ಮೂಲಕ ಕೊಡ್ತಿಲ್ಲ. ಸೊ ಇಲ್ಲಿ 50 ಸೀಟು ನಮಗೆ ಏನೂ ಉಪಯೋಗ ಇಲ್ಲ. ಇದೇನಿದ್ರೆ MCC ಮೂಲಕ ಹೋಗೋರಿಗೆ ಸಿಗುತ್ತೆ. ತುಮಕೂರು ಸುತ್ತಮುತ್ತ ಇರುವಂಥ ವೆರಿ ಲಕ್ಕಿ ಇರೋದು 2 ಕಾಲೇಜು, 2 ಕಾಲೇಜಲ್ಲಿ 50 ಸೀಟು ಜಾಸ್ತಿ ಆಗಿದೆ, ಶ್ರೀದೇವಿ ಮತ್ತು ಸಿದ್ಧಗಂಗಾದಲ್ಲಿ. ಸೊ ಇಲ್ಲಿ 600 ಸೀಟು, ಮೊದಲು 400 ಸೀಟು, 1000 ಸೀಟ್ಸು. ನಾನು ಒಂದು 5 ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ, ಪೆಸಿಮಿಸ್ಟಿಕ್ ಆಗಿ 400 ಸೀಟು, ಆಪ್ಟಿಮಿಸ್ಟಿಕ್ ಆಗಿ 600 ಅಂತ. 600 ಜಾಸ್ತಿ ಆಗಿದೆ, ಬಟ್ ಅದರಲ್ಲಿ BM ಪಾಟೀಲ್ KE ಮೂಲಕ ಬರೋರಿಗೆ ಯಾರಿಗೂ ಉಪಯೋಗ ಆಗೋದಿಲ್ಲ. ಸೊ 600 ಸೀಟ್ ಆಗಿರೋದು ಎಲ್ರಿಗೂ ಖುಷಿ ಕೊಡುವಂಥ ಸಂಗತಿ. ಹಾಗೆ ಸೆಕೆಂಡ್ ರೌಂಡ್ಗೂ ಆ್ಯಡ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನಿಮ್ಮ ಸೀಟ್ಸ್ ಎಲ್ಲ ಅಪ್ಗ್ರೇಡ್ ಆಗೋ ಸಾಧ್ಯತೆಯೂ ಸಹ ಖಂಡಿತ ಇದೆ. ಬಟ್ ಒಂದು ಬೇಜಾರಿನ ಸಂಗತಿ, ಬಟ್ ನನಗೂ ಕ್ಲಾರಿಟಿ ಇಲ್ಲ. ಆಲ್ರೆಡಿ ಪಾಪ ತುಂಬ ನೀಟ್ ಆಸ್ಪಿರೆಂಟ್ಸ್ಗೆ ಇಂಜಿನಿಯರಿಂಗ್ ಸೀಟ್ಸ್ ಅಲಾಟ್ ಆಗಿತ್ತು, ಅವ್ರು ಹೋಗಿ ಕಾಲೇಜ್ಗೆ ಅಡ್ಮಿಷನ್ನು ತೊಗೊಂಡಿದ್ದಾರೆ. ಅಕಾರ್ಡಿಂಗ್ ಟು ರೂಲ್ ಅವ್ರನ್ನ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಮಾಡೋದಿಲ್ಲ KE ಅವರು. ಬಟ್ KE ಅವರು ಏನೋ ದೊಡ್ಡ ಮನಸ್ಸು ಮಾಡಿ ಅವ್ರನ್ನೂ ಕನ್ಸಿಡರ್ ಮಾಡಿಕೊಂಡು ಸೀಟ್ ಅಲಾಟ್ ಮಾಡಿದ್ರೆ ಪಾಪ ಅವರು ಅಪ್ಗ್ರೇಡ್ ಆಗ್ತಾರೆ. ಆಸ್ ಪರ್ KE ರೂಲು ದೇ ಆರ್ ಎಲಿಜಿಬಲ್, ಅಂದರೆ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದಾರಲ್ಲ, ದೇ ಆರ್ ಎಲಿಜಿಬಲ್ ಫಾರ್ ಮಾಪ್ ರೌಂಡ್, ಅಂದರೆ ರೌಂಡ್ 3ಗೆ ಅವ್ರು ಬರಬಹುದು. ಬಟ್ ಅವ್ರನ್ನ ಈಗಲೇ ಅಲೋ ಮಾಡಿದ್ರೆ ಅವ್ರು ಸ್ವಲ್ಪ ಆಪರ್ಚುನಿಟೀಸ್ ಜಾಸ್ತಿ ಇರೋದು. ಯಾಕೆಂದರೆ 1000 ಸೀಟ್ಸ್ ಇತ್ತು, ಅಟ್ಲೀಸ್ಟ್ ಈಗ 600 ಪ್ರೈವೇಟ್ ಸೀಟ್ಸು ಆ್ಯಡ್ ಆಗಿತ್ತು. ಇಲ್ಲಾಂದರೆ ಅವರು ಮಾಪಪ್ಗೆ ಬರಬೇಕಾಗತ್ತೆ, ಈಗ ಯಾರ್ಯಾರು ಇಂಜಿನಿಯರಿಂಗ್ ಸೇರ್ಕೊಂಡಿರೋರು. ಬಟ್ KE ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಅಕಾರ್ಡಿಂಗ್ ಟು ಪ್ರೀವಿಯಸ್ ಇಯರ್ ನೋಟಿಫಿಕೇಶನ್ಸ್, ಒನ್ಸ್ ದೇ ಗಾಟ್ ಅಡ್ಮಿಷನ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜಸ್, ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್ ನೀಟ್ ಕೌನ್ಸಿಲಿಂಗ್, ಬಟ್ ದೇ ಆರ್ ಎಲಿಜಿಬಲ್ ಫಾರ್ ಮಾಪಪ್ ರೌಂಡ್. ಸೊ ಮಾಪಪ್ ರೌಂಡ್ಗೆ ತುಂಬ ಸೀಟ್ಸ್ ಅಂತೂ ಉಳಿಯೋದಿಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಯಾರಾದರೂ ಡ್ರಾಪ್ ಮಾಡಿದ್ರೆ ಆ ಸೀಟ್ಸ್ ಮಾತ್ರ ಮಾಪಪ್ಗೆ ಬರುತ್ತೆ. ಬಟ್ ಸೆಕೆಂಡ್ ರೌಂಡ್ಗೆ ಅಲೋ ಮಾಡಿದ್ರೆ ಪಾಪ ಅವ್ರಿಗೂ ಒಳ್ಳೇದಾಗುತ್ತೆ. ಯಾಕೆಂದರೆ ಜಸ್ಟ್ ಮಿಸ್ ಆಗಿ ಒಂದಷ್ಟು ಜನ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ. ಯಾಕೆಂದರೆ ತೊಗೊಳ್ಳೇಬೇಕಾಗಿತ್ತು ಸೆಕೆಂಡ್ ರೌಂಡಲ್ಲಿ. ಥರ್ಡ್ ರೌಂಡಲ್ಲಿ ಇಟ್ ವಾಸ್ ಮ್ಯಾಂಡೇಟ್ರಿ. KCET ಥರ್ಡ್ ರೌಂಡಲ್ಲಿ ಅಡ್ಮಿಷನ್ಸ್ ತೊಗೊಳ್ಳೇಬೇಕು, ಇಲ್ಲಾಂದರೆ ಫೈನ್ ಆಗ್ತಿದ್ರು. ಹಾಗಾಗಿ ಅವ್ರು ಹೋಗಿ ಅಡ್ಮಿಟ್ ಆಗಿದ್ದಾರೆ. ಜಸ್ಟ್ ಮಿಸ್ ಆಗಿದ್ರು ಪಾಪ. ಸೆಕೆಂಡ್ ರೌಂಡಲ್ಲಿ ಅಲೋ ಮಾಡಿದ್ರೆ ಖಂಡಿತ ಸಿಗುತ್ತೆ. ಯಾಕೆಂದರೆ ಮೆಡಿಕಲ್ ಸೆಕೆಂಡ್ ರೌಂಡು, ಇಂಜಿನಿಯರಿಂಗ್ ಥರ್ಡ್ ರೌಂಡು ಒಟ್ಟಿಗೆ ಆಗಿದ್ರೆ ಪಾಪ ಅವ್ರಿಗೂ ಸಿಗೋ ಸಾಧ್ಯತೆ ಇತ್ತು. ಬಿಕಾಸ್ ಆಫ್ ACT ರೂಲ್ ಸೆಪ್ಟೆಂಬರ್ 15 ಒಳಗಡೆ ಮುಗಿಸ್ಬೇಕಾಗಿತ್ತು. ಹಾಗಾಗಿ KCET ಥರ್ಡ್ ರೌಂಡ್ ಮುಗಿದೋಗಿದೆ. ಸೊ ನನ್ನ ರಿಕ್ವೆಸ್ಟು ಖಂಡಿತ ಪಾಪ ಸ್ಟೂಡೆಂಟ್ಸ್ನೆಲ್ಲ ಕನ್ಸಿಡರ್ ಮಾಡಿ ಅಂತ. KE ಅವ್ರು ಕನ್ಸಿಡರ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗೆ MCC ಕೌನ್ಸಿಲಿಂಗು ಸಹ ನಡೀತಾ ಇದೆ. MCCಯಲ್ಲಿ ಯಾರ್ಯಾರಿಗೆ ಸೀಟ್ ಸಿಗುತ್ತೋ, ನಿಮಗೆ ಆ ಸೀಟ್ ಇಷ್ಟ ಆದರೆ ಖಂಡಿತ MCC ಮೂಲಕ ಅಡ್ಮಿಟ್ ಆಗಿ ಅನ್ನೋದು ನನ್ನ ರಿಕ್ವೆಸ್ಟು. ಯಾಕೆಂದರೆ ನಿಮ್ಮ ಫೆಲೋ ಫ್ರೆಂಡ್ಸ್ ಫ್ರಮ್ ಕರ್ನಾಟಕ ಅವ್ರಿಗೆ ಒಂದಷ್ಟು ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. KE ಮೂಲಕ ಅಡ್ಮಿಷನ್ ತೊಗೊಳ್ಬೋದು, MCC ಮೂಲಕ ಅಡ್ಮಿಷನ್ ತೊಗೊಳ್ಳಿ. ಇಫ್ ದಟ್ ಕಾಲೇಜ್ ಈಸ್ ಇನ್ ಯುವರ್ ಲಿಸ್ಟ್, ನಿಮ್ಮ
ಬೆಸ್ಟ್ ಕಾಲೇಜು ಇಲ್ಲ ನಿಮ್ಗೆ ಸಿಗುವಂಥ ಕಾಲೇಜ್ ಲಿಸ್ಟಲ್ಲಿ ನೀವೇನೋ ಲಿಸ್ಟ್ ಮಾಡ್ಕೊಂಡಿರ್ತೀರೋ ಆ ಲಿಸ್ಟಲ್ಲಿ ಆ ಕಾಲೇಜ್ ಇದ್ದರೆ ಖಂಡಿತ ಆ ಕಾಲೇಜಿಗೆ ಸೇರ್ಕೊಳ್ಳಿ ಅನ್ನೋದು ನನ್ನ ರಿಕ್ವೆಸ್ಟು. ಸೊ KEA ಪ್ರಸನ್ನ ಅವರೇ ಹೇಳಿರೋ ಪ್ರಕಾರ ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ಖಂಡಿತ ಈಗ ಯಾರ್ಯಾರು ಸೀಟ್ ಸಿಕ್ಕಿದೆ ಅವರು ಹೋಪ್ಸ್ ಇಟ್ಕೋಬೋದು. ಇನ್ನು ಕೆಲವರು ಇಂಜಿನಿಯರಿಂಗ್ ಆಗಲಿ ಇಲ್ಲ ಅಗ್ರಿಕಲ್ಚರ್ ಆಗಲಿ ವೆಟರ್ನರಿ ಆಗಲಿ ಅಡ್ಮಿಷನ್ ಮಾಡ್ಕೊಳ್ದೆ ಬರೀ ಮೆಡಿಕಲ್ಗೆ ಅಂತ ಟ್ರೈ ಮಾಡ್ತಾ ಇರೋರು ಸಹ ಅವ್ರಿಗೂ ಆಪರ್ಚುನಿಟೀಸ್ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.